ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು BCom 5th ಸೆಮಿಸ್ಟರ್ FM ಸಬ್ಜೆಕ್ಟಲ್ಲಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅನ್ನೋ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಪ್ರಾಫಿಟಬಿಲಿಟಿ ಇಂಡೆಕ್ಸನ್ನು ಕಂಡುಹಿಡೋದಕ್ಕೆ ನಮ್ಮ ಮುಂದೆ ಇರುವಂತಹ ಪ್ರಾಬ್ಲಮ್ ಅಥವಾ ನಮ್ಮ ಮುಂದೆ ಇರುವಂತಹ ಫಾರ್ಮುಲಾ ಬಂದು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಇಸ್ ಈಕ್ವಲ್ ಟು ಟೋಟಲ್ PV ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಟೋಟಲ್ PV ಆಫ್ ಕ್ಯಾಶ್ ಔಟ್ಫ್ಲೋ. ಈ ಒಂದು ಫಾರ್ಮುಲಾನ ನೀವು ಆಲ್ರೆಡಿ NPV ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೋಡಿರ್ತೀರ. ಸೇಮ್ ಆ್ಯಸ್ ಇಟ್ ಈಸ್ NPV ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಹೇಗೆ ಮಾಡ್ತಿದ್ವೋ ಇವಾಗಲೂ ಕೂಡ ನಾವು ಹಾಗೆ ಮಾಡ್ತೀವಿ. ಪ್ರಾಬ್ಲಮಲ್ಲಿ ನೋಡಿದ್ರೆ ನಾವು ದ ಇನಿಷಿಯಲ್ ಕ್ಯಾಶ್ ಔಟ್ಫ್ಲೋ ಆಫ್ ದ ಪ್ರಾಜೆಕ್ಟ್ಸ್ ಈಸ್ 1 lakh. It is generated cash inflow of 40,000, 30,000, 50,000, 20,000. Assume 10% rate of discount. Calculate profitability index. ಇದಿಷ್ಟು ಕ್ವಶನ್ ಕೊಟ್ಟಿರ್ತಾರೆ. ಇಯರ್ ಬಂದು 4 years ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ಫ್ಲೋ 40,000, 30,000, 50,000, 20,000 ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ PV ಫ್ಯಾಕ್ಟರ್ ಬಂದು 10% ಕೊಟ್ಟಿದ್ದಾರೆ. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾನು ಆಲ್ರೆಡಿ ಕ್ಯಾಲ್ಸಿಯಲ್ಲಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. 100 ಡಿವೈಡೆಡ್ ಬೈ 110 ಇಂಟು ಮಾಡಿದಾಗ ನಮಗೆ 0.909 ಸಿಗುತ್ತೆ. ಮತ್ತು ಇಂಟು ಇಸ್ ಈಕ್ವಲ್ ಟು ಮಾಡಿದಾಗ ಈ ಆನ್ಸರ್ ಸಿಗುತ್ತೆ. ಅದಾದಮೇಲೆ ಬರೀ ಇಸ್ ಈಕ್ವಲ್ ಟು ಮಾಡ್ತಾ ಹೋದರೆ ಈ ಆನ್ಸರ್ಸ್ ಬಂದು ನಮಗೆ ಸಿಗ್ತಾ ಹೋಗುತ್ತೆ. ನಿಮಗೆ ಅಷ್ಟೊಂದು ಡೌಟ್ ಇದ್ದಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗದೆ ಇದ್ದಲ್ಲಿ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ಗೆ ಹೋಗಿ ಚೆಕ್ ಮಾಡ್ಬೋದು. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಈ ಒಂದು ಫ್ಯಾಕ್ಟರ್ಸ್ ನಮಗೆ ಸಿಕ್ಕಿದ್ದಾದಮೇಲೆ ಕ್ಯಾಶ್ ಇನ್ಫ್ಲೋ ಮತ್ತು PV ಫ್ಯಾಕ್ಟರ್ಸನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ PV ಆಫ್ ಕ್ಯಾಶ್ ಇನ್ಫ್ಲೋ ಬಂದು ನಮಗೆ ಸಿಗ್ತಾ ಹೋಗುತ್ತೆ. ಇದು ಸಿಕ್ಕಿದ ಮೇಲೆ ನಾವು ಆ್ಯಡ್ ಮಾಡ್ಕೋತೀವಿ. ಆ್ಯಂಡ್ ಪ್ರಾಫಿಟಬಿಲಿ ಇಂಡೆಕ್ಸ್ ಇಸ್ ಈಕ್ವಲ್ ಟು ಟೋಟಲ್ PV ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಟೋಟಲ್ PV ಆಫ್ ಕ್ಯಾಶ್ ಔಟ್ಫ್ಲೋ. ಕ್ಯಾಶ್ ಇನ್ಫ್ಲೋ ಬಂದು ನಮಗೆ 11 lakh. ಕ್ಯಾಶ್ ಇನ್ಫ್ಲೋ ಬಂದು ನಮಗೆ 1,12,350 ಸಿಗುತ್ತೆ. ಡಿವೈಡೆಡ್ ಬೈ ಕ್ಯಾಶ್ ಔಟ್ಫ್ಲೋ ಬಂದು ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ. ದ ಇನಿಷಿಯಲ್ ಕ್ಯಾಶ್ ಔಟ್ಫ್ಲೋ ಆಫ್ ದ ಪ್ರಾಜೆಕ್ಟ್ ಈಸ್ 1 lakh ಅಂತ ಹೇಳಿ ಆ 1 lakh ನಾವು ಇಲ್ಲಿ ಬರ್ಕೋತೀವಿ. ಡಿವೈಡೆಡ್ ಬೈ ಮಾಡಿದಾಗ 1.1235 ಬಂದು ನಮಗೆ ಆನ್ಸರ್ ಸಿಗುತ್ತೆ. ಇದಿಷ್ಟು ಬಂದು ಈ ಒಂದು ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಪ್ರಾಬ್ಲಮ್ ಆಗಿದೆ.